ಇದು ಕತ್ತೆ. ಈ ಕತ್ತೆ ಹಾಲನ್ನು ಸಣ್ಣ ಮಕ್ಕಳಿಗೆ ಏನಾದರೂ ಕುಡಿಸಿದ್ರೆ ತುಂಬ ಒಳ್ಳೆಯದು. ಯಾತಕ್ಕಂತಂದ್ರೆ ಜೀರ್ಣಶಕ್ತಿ ಮತ್ತು ಹಸುವಾಗೋದು ಮತ್ತು ಆ್ಯಕ್ಟಿವ್ ಆಗಿರೋದು. ನಾವು ನೋಡೋ ಇವನು ಕತ್ತೆ ಇದ್ದಂಗೆ ಇದ್ದಾನೆ ಅಂತ ನಾವು ಸಾಮಾನ್ಯವಾಗಿ ಗ್ರಾಮೀಣ ಭಾಷೆಯಲ್ಲಿ ನಾವು ಬೈತಾ ಇರ್ತೀವಿ. ಅಂದರೆ ಕತ್ತೆಗೆ ಅಷ್ಟು ಶ್ರೇಷ್ಠ ಐತೆ. ಅದಕ್ಕೋಸ್ಕರ ಇವತ್ತು ಚಿಕ್ಕಬಳ್ಳಾಪುರದಿಂದ ಕತ್ತೆ ಮೇಸಾಯಪ್ಪ ಬಂದಿದ್ದ ನಮ್ಮ ಮನೆ ಹತ್ರಕ್ಕೆ. ಏನಕ್ಕೆ ಬಂದಿದ್ದನೋ ಗೊತ್ತಿಲ್ಲ. ಸಣ್ಣ ಮಗುಗೆ ಹಾಲು ಕುಡಿಸ್ಬೇಕು ಅಂತ ಅವ್ರ ತಾಯಿ ಬಂದು ನಿಲ್ಲಿಸಿದ್ರು. ಅದಕ್ಕೋಸ್ಕರನೇ ನಾನು ಕತ್ತೆ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂಥೇಳಿ ನಿಲ್ಲಿಸಿದೆ. ಕತ್ತೆ ಬಗ್ಗೆ ಕತ್ತೆ ಸಾಕ್ತಾ ಇರ್ತಕ್ಕಂಥ ವ್ಯಕ್ತಿ. ಏನಪ್ಪ ನಿಮ್ಮ ಹೆಸರು? ನನ್ನ ಹೆಸರು ಮನೋಹರ್. ಹತ್ರಕ್ಕೆ ಬಾ. ಯಾವ ಊರು ನಿಮ್ಮದು? ನಮ್ಮ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಅಗಲಗುರ್ಕಿ. ಏನು ಈ ಕತ್ತೆ ವಿಶೇಷತೆ? ಕತ್ತೆ ಹಾಲು ಕುಡಿದ್ರೆ ಒಳ್ಳೆಯದು ಸರ್. ಮಕ್ಕಳಿಗೆ ಒಳ್ಳೆಯದು, ದೊಡ್ಡವ್ರಿಗೆ ಒಳ್ಳೆಯದು. ಎಳವು, ಕೆಮ್ಮು, ಕಫ, ಶೀತ ಅವೆಲ್ಲ ಬರೋಲ್ಲ. ಹಸುವಿಗೆ ಚೆನ್ನಾಗುತ್ತೆ, ಒಳಗಡೆ ಜೀರ್ಣಶಕ್ತಿ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಈಗ ಸಣ್ಣ ಮಕ್ಕಳಿಗೆ ಮೈ ಹುಷಾರಿಲ್ಲ ಅಂತಂದರೆ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತಾರೆ. ಈ ನೀನು ಹೇಳಿರ್ತಕ್ಕಂಥ ಪ್ರಾಬ್ಲಮ್ ಆಗಲ್ಲ ಸರ್, ಡಾಕ್ಟ್ರ್ ಹತ್ರ ತೋರಿಸ್ಕೋಬೋದು. ಅದು ಅಲ್ಲ ನಾನು ಕೇಳೋದೇನು ಅಂತಂದರೆ ಕತ್ತೆ ಹಾಲು ಕುಡಿಸಿದ್ರೆ ಏನು ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಎಳವು, ಕೆಮ್ಮು, ಕಫ, ಶೀತ ಅವೆಲ್ಲ ಬರಲ್ಲ. ಹಸುವಿಗೆ ಚೆನ್ನಾಗುತ್ತೆ, ಒಳಗಡೆ ಕುಟ್ರ ಇದ್ರೆ ಅವೆಲ್ಲ ಹೊಡೆದ. ಎಷ್ಟು ವಯಸ್ಸಿನ ಮಕ್ಕಳಿಗೆ ಈ ಕತ್ತೆ ಹಾಲು ಕುಡಿಬೋದು ಸರ್. 3 ದಿವಸ ಮಗುವಿಂದ ಯಾರು ಬೇಕಾದ್ರೂ ಕುಡಿಬೋದು, ಏನು ತೊಂದರೆ ಏನಿಲ್ಲ. ಇಮ್ಯುನಿಟಿ ಪವರ್ ಇರುತ್ತೆ ಅಷ್ಟೇ. ನೀವು ಆ ಸಣ್ಣ ಮಕ್ಕಳಿಗೆ ಕುಡಿಸಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ ಸರ್. ಏನು ಪ್ರಾಬ್ಲಮ್. ಕತ್ತೆ ಹಾಲು ತುಂಬ ಶ್ರೇಷ್ಠವಾದದ್ದು. ಇವ್ರು ಹೇಳ್ದಂಗೆ ಕತ್ತೆ ಹಾಲನ್ನು ಕುಡಿಸಿದ್ರೆ ಸಣ್ಣ ಹುಡುಗರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಅದಕ್ಕೋಸ್ಕರನೇ ಕತ್ತೆ ಹಾಲನ್ನು ಕುಡಿಸ್ತಾರಂತೆ. ನೋಡಿರಿ, ಕತ್ತೆ ನಮ್ಮ ಇದರಲ್ಲಿ ತುಂಬ ಶ್ರೇಷ್ಠವಾದದ್ದ ಜೀವಿ ಕೂಡ. ಫಸ್ಟು ಜಾಸ್ತಿ ಜನ ಬಟ್ಟೆ ಒಗೆಯೋರು ಈ ಕತ್ತೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗಿ ಹಳ್ಳಿಗಳ ಕಡೆ ವಾಶ್ ಮಾಡ್ಕೊಂಡು ಬರೋರು ಇದರ ಮೇಲೆ ಕತ್ತೆ ಮೇಲೆ ಹಾಕಿ ಸಾಗಿಸ್ತಾರೆ. ಈ ಬಟ್ಟೆ ಒಂದೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಕುರಿ ಮೇಯಿಸೋರು ಕೂಡ ಕತ್ತೆ ಮೇಲೆ ಆಹಾರ ಪದಾರ್ಥಗಳನ್ನ ಹಾಕ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ. ಈ ಪಾವಗಡ, ಮಧುಗಿರಿ, ಶಿರಾ ಕಡೆಯವರು ಬಂದರೆ ಅವರ ಕುರಿಗಳ ಜೊತೆ 1 ಅಥವಾ 2 ಕತ್ತೆಗಳನ್ನು ಕೂಡ ಸಾಕ್ತಾರೆ. ಕತ್ತೆ ಹಾಲಿನ ಬಗ್ಗೆ ತಿಳ್ಕೊಂಡಿದ್ರಲ್ಲ, ನಿಮ್ಮ ಹತ್ರ ಏನೇನ ಮಗು ಇದ್ದರೆ ನೀವು ಕೂಡ ನಿಮ್ಮ ಕುಟುಂಬದಲ್ಲಿ ಮಗು ಇದ್ದಾಗ ಈ ಕತ್ತೆ ಹಾಲು ಕುಡಿಸಿದ್ರೆ ತುಂಬ ಒಳ್ಳೆಯದು. ನೀವು ಅಪಾರ್ಥ ಅಂತ ತಿಳ್ಕೊಬೇಡ್ರಿ. ತುಂಬ ಒಳ್ಳೆಯ ಜೀವಿ ಕತ್ತೆ ಬಗ್ಗೆ ಗೊತ್ತಿರೋರು ಮಾತ್ರನೇ ಗೊತ್ತಾಗೋದು. ಕತ್ತೆ ಮುಖ ನೋಡ್ಕೊಂಡು ಹೋದರೆ ನಮ್ಮ ಕೆಲಸಗಳೆಲ್ಲ ಕೂಡ ಆಗ್ತಾವೆ ಅಂತ ಹೇಳ್ತಾರೆ. ಆದರೆ ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ನೀವೇ ಗಮನ ಹರಿಸ್ಬೇಕಾಗತ್ತೆ. ಈ ವಿಡಿಯೋ ನಿಮ್ಗೇನೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ సబ్స్క్రైబ్ ಮಾಡಿ. ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅಷ್ಟೇ. ನೋಡ್ರಿ, ನಾವು ಮಕ್ಕಳಿಗೆ ತಾಯಿ ಹಾಲು ಕುಡಿಸ್ತೈತಲ್ಲ, ತಾಯಿ ಹಾಲು 1 ವರ್ಷದ ಕುಡಿಸೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಅಂತೆ. ಅದರ ಜೊತೆಗೆ ಕತ್ತೆ ಹಾಲಲ್ಲಿ ಕೂಡ ಇಮ್ಯುನಿಟಿ ಪವರು ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಶಕ್ತಿ ಇದ್ದಾಗನೇ ತಾನೆ ಅವರು ಊಟ ಮಾಡೋದು ಮತ್ತೊಂದು ಮಾಡೋಕ್ಕೆ. ಅದಕ್ಕೋಸ್ಕರನೇ ಇಮ್ಯುನಿಟಿ ಪವರ್ ಇರೋದಕ್ಕೋಸ್ಕರ ಕತ್ತೆ ಹಾಲು ಕುಡಿಸ್ತಾರೆ. ಹಾಲಾಡೇನೇನಾ? ಇದರಲ್ಲೇ ಬರೋದು 1-7-8 ಒಳ್ಳೆ ಅಷ್ಟೇ. ಒಂದು ದಿವಸಕ್ಕೆ ನಾಟಿ ಕತ್ತೆಯಲ್ಲೇ 1-7-8 ಒಳ್ಳೆ ಬರುತ್ತೆ ಅಷ್ಟೇ. 7-8 ಒಳ್ಳೆ ಖಾಲಿ ಅಂತಂದರೆ ನೀವು 500 ರೂಪಾಯಿ ಕೊಟ್ಟು ಹಾಲು ಬರೋದು ನಾಳೆ ಬೆಳಿಗ್ಗೆವರೆಗೂ ಕಾಯ್ಬೇಕು. ಆಮೇಲೆ ನೀವು ಎಷ್ಟು ತಗೊಂತೀರ? ಇದು ಒಂದು ಒಳ್ಳೆ 100 ರೂಪಾಯಿ ಸರ್. ಕಡಿಮೆ ಮಾಡೋದಲ್ಲ, ಜಾಸ್ತಿ ಹಾಲು ಬರೋಲ್ಲ ಸರ್. ನಮಗೆ ಬರೋದು 1-7-8 ಒಳ್ಳೆ ಅಕ್ಲೆಲ್ಲ ಓಡಾಡೋದು. ಅದಕ್ಕೂ 70,000-80,000 ಬಂಡವಾಳ ಆಗಬೇಕು. ಅದು 6 ತಿಂಗಳು ಅಷ್ಟೇ ಕರಿಯೋದು. 6 ತಿಂಗಳು ನೀವು ಸಂಚಾರದಲ್ಲಿನೇ ಇರ್ತೀರಾ? ಓಡಾಡ್ತಾ ಇರ್ತೀರಿ, ಬೇಕಾದವ್ರಿಗೆ ಹಾಲು ಕರ್ಕೊಳ್ತೀವಿ. ಹಾಕ್ರಿ ಸ್ವಲ್ಪ. ಈ ಕತ್ತೆ ಹಾಲು ಕುಡಿಸೋದ್ರಿಂದ
ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಿರುತ್ತೆ, ಇಮ್ಯುನಿಟಿ ಪವರು ಹೆಚ್ಚಾಗಿರುತ್ತೆ.